ಸ್ವಾಗತ. ಇವತ್ತು ನವರಾತ್ರಿಯಲ್ಲಿ 5ನೇ ದೇವಿಯ ನವದುರ್ಗೆಯಲ್ಲಿ 5ನೇ ದೇವಿಯಾದ ಸ್ಕಂದಮಾತೆಯ ಬಗ್ಗೆ ತಿಳಿದುಕೊಳ್ಳೋಣ. ಸ್ಕಂದಮಾತೆಯ ಕಥೆ ಭಾರಿ ಅಂದರೆ ಭಾರಿ ಶ್ರೇಷ್ಠವಾಗಿದೆ. ಈ ವಿಡಿಯೋ ಎಂಡ ನೋಡಿ ನನ್ನ ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಮಾಡ್ರೆ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್. ನಮ್ಮಂಥ ಬಡವರನ್ನು ಬೆಳೆಸಿ. ತಾರಕಾಸುರನು ಇರ್ತಾನೆ. ತಾರಕಾಸುರನ ದೇವತೆಗಳಿಗೆ ಭಾರಿ ಅಂದರೆ ಭಾರಿ ಸಂಕಷ್ಟವನ್ನು ಕೊಡ್ತಿದ್ದಾನೆ. ಭಾರಿ ಸಂಕಷ್ಟವನ್ನು ಕೊಡ್ತಿರುವಾಗ ತಾರಕಾಸುರನು ಭಾರಿ ಅಂದರೆ ಭಾರಿ ಸಂಕಷ್ಟವನ್ನು ಟಾರ್ಚರನ್ನು ನೋವನ್ನು ಕೊಡ್ತಿರುವಾಗ ತಾರಕಾಸುರನು ಆವಾಗ ಅವನಿಗೆ ಒಂದು ವರವಿತ್ತು. ಶಿವ ಮತ್ತು ಪಾರ್ವತಿಯರ ಮಗನಿಂದನೇ ಅವನು ಕೊಲ್ಲಬೇಕೆಂದು ವರವಿತ್ತು. ಶಿವ ಮತ್ತು ಪಾರ್ವತಿಯರ ಮಗನಿಂದನೇ ಕೊಲ್ಲಬೇಕೆಂಬ ವರವಿತ್ತು. ಆಗ ಶಿವನ ಶಕ್ತಿಯಿಂದ ಹುಟ್ಟಿದ ಮಗನನ್ನು ಕೊಲ್ಲಬೇಕು. ಆಗದಿಂದ ಶಿವ ಮತ್ತು ಪಾರ್ವತಿಯರ ವಿವಾಹವಾದ ನಂತರ ಶಿವ ಮತ್ತು ಪಾರ್ವತಿಯರಿಗೆ ಹುಟ್ಟಿದ ಮೊದಲ ಹುಡುಗನ ಹೆಸರು ಮಗುವಿನ ಹೆಸರು ಕಾರ್ತಿಕೇಯ. ಕಾರ್ತಿಕೇಯನೇ ತಾರಕಾಸುರನ ವಧೆ ಮಾಡುತ್ತಾನೆ. ಆದ್ದರಿಂದ ಸ್ಕಂದಮಾತೆ ಅಂದರೆ ಸ್ಕಂದ ಎಂದರೆ ಕಾರ್ತಿಕೇಯನು. 4 ಕೈಯಲ್ಲಿ 4 ಕೈಗಳಿಂದ ಕಮಲದಲ್ಲಿ ಕುಂತಿರ್ತಾರೆ. ಸ್ಕಂದನನ್ನು ಕಾರ್ತಿಕೇಯನನ್ನು ಮಡಿಲಲ್ಲಿ ಕುಂದಿರಿಸಿಕೊಂಡಿದ್ದಾನೆ. ಅದಕ್ಕೆ ಕಾರ್ತಿಕೇಯನನ್ನು ಕುಂದಿರಿಸಿಕೊಂಡಿದ್ದ ಸ್ಕಂದನನ್ನು ತೊಡೆಯ ಮೇಲೆ ಕುಂದಿರಿಂದ ಸ್ಕಂದಮಾತೆ ಎನ್ನುತ್ತಾರೆ. ನವರಾತ್ರಿ 5ನೇ ದಿನ ಸ್ಕಂದಮಾತೆ ನವದುರ್ಗೆಯರಲ್ಲಿ ಪೂಜಿಸಲಾಗುತ್ತದೆ. ಸ್ಕಂದಮಾತೆಯನ್ನು ಪೂಜಿಸುವಂಥ ಧೈರ್ಯ, ಶಕ್ತಿ, ಶಾಂತಿ ಮತ್ತು ಸಂತಾನ ಫಲಗಳು ಸಿಗುತ್ತಂತೆ ಪ್ರತೀಕವಾಗಿದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರೆ, ಲೈಕ್ ಮಾಡ್ರಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್.